Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನೇನು ಲೋಕಸಭಾ ಚುನಾವಣೆ ಮುಗಿತು ಅಂತ ಹೇಳ್ತಾ ಇರುವಾಗಲೇ ಈಗ ಬೈ ಎಲೆಕ್ಷನ್ ಕಾವು ನಿಧಾನವಾಗಿ ಕಾವೇರ್ತಾ ಇದೆ. ಅದರಲ್ಲೂ ಕೂಡ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನಿಂದ ಯಾರು ಚನ್ನಪಟ್ಟಣದ ಅಭ್ಯರ್ಥಿ ಆಗ್ತಾರೆ, ಯಾಕೆಂದರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಹೀಗಾಗಿ ಅವರಿಂದ ತೆರವಾಗ್ತಾ ಇರುವಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸ್ಥಾನ ಈಗ ಕಾಂಗ್ರೆಸ್ ಪಾಲಿನ ಅಭ್ಯರ್ಥಿ ಯಾರು, ಈ ಒಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ಆರಂಭದಲ್ಲಿ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಈಗ DCM DKನೇ ಎಂಟ್ರಿ ಕೊಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಇದು ಸತ್ಯನಾ ಅಥವಾ DCM DK ಉಳಿಸ್ತಾ ಇರುವಂತಹ ಹೊಸ ದಾಳನ ನೋಡೋಣ ಬನ್ನಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ. ಒಳ್ಳೆ ಜನ. ನಾನು ಅವ್ರಿಗೆ ಋಣ ತೀರಿಸಬೇಕು. ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತದೆ, ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು. ಐ ಲವ್ ಚನ್ನಪಟ್ಟಣ. I want to help Channapatna. I want to change Channapatna. I love it. ಚನ್ನಪಟ್ಟಣ ನನಗೆ ಜೀವ ಕೊಟ್ಟ ತಾಲೂಕು. ಮತದಾರರು ಹೇಳಿದ್ರೆ ಸ್ಪರ್ಧೆ ಖಚಿತ, ವಿಧಿನೇ ಇಲ್ಲ. DK ಶಿವಕುಮಾರ್ ಆಡಿದ ಈ ಒಂದು ಮಾತನ್ನ ಕೇಳಿಕೊಂಡ್ರಲ್ಲ. ಲೋಕಸಭೆ ಚುನಾವಣೆ ಬಳಿಕ DK ಶಿವಕುಮಾರ್ ಜನರ ಮುಂದೆ ಹೇಳ್ತಿರೋದು ಸತ್ಯವೋ ರಾಜಕೀಯ ತಾಳವೋ ಗೊತ್ತಿಲ್ಲ. ಆದ್ರೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಚನ್ನಪಟ್ಟಣ ಕ್ಷೇತ್ರ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇದೆ. ಚನ್ನಪಟ್ಟಣ ಹೈ ಪ್ರೊಫೈಲ್ ಕ್ಷೇತ್ರವಾಗ್ತಿದೆ. ಒಕ್ಕಲಿಗ ನಾಯಕರ ಪ್ರತಿಷ್ಠೆಯ ಕಣವಾಗಿದೆ. ಅದರಲ್ಲೂ DCM DK ವರ್ಸಸ್ ಕುಮಾರಸ್ವಾಮಿಗೆ ರಣಾಂಗಣವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನ ಸೋಲಿನಿಂದ ಮತ್ತೆ ಪುಟಿದೇಳೋಕೆ ಹೊಸ ಸಂದೇಶ ರವಾನೆಗೆ DCM DK ಹೊಸ ಹೆಜ್ಜೆಯನ್ನೇ ಇಟ್ಟಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ DK ಸುರೇಶ್ ಸೋಲಿನಿಂದ DK ಬ್ರದರ್ಸ್ಗೆ ಹಿನ್ನಡೆಯಾಗಿದೆ. ಇದೀಗ ಇದನ್ನೇ ಸವಾಲಾಗಿ ಸ್ವೀಕರಿಸೋಕೆ DCM DK ಮುಂದಾದಂತಿದೆ. ಒಕ್ಕಲಿಗ ಸಾಮ್ರಾಜ್ಯಾಧಿಪತಿ ಕಾಳಗದ 2ನೇ ಪರ್ವವೇ ಶುರುವಾದಂತಿದೆ. ಈ ಬಾರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮಾಜಿ ಸಂಸದ DK ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು. ಆದರೆ DK ಶಿವಕುಮಾರ್ ಅವರೇ ನೇರವಾಗಿ ಕುಮಾರಸ್ವಾಮಿಯ ಸ್ವಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಆದ ಅವಮಾನವನ್ನ ಅದೇ ನೆಲದಿಂದ ಮತ್ತೆ ತೀರಿಸಿಕೊಳ್ಳೋಕೆ ರಣತಂತ್ರ ಮಾಡಿದಂತಿದೆ. DK ಸುರೇಶ್ರನ್ನ ಚನ್ನಪಟ್ಟಣದಿಂದ ಕಣಕ್ಕೆ ಇಳಿಸಲಾಗುತ್ತದೆ ಎಂಬ ಮಾತಿನ ನಡುವೆಯೇ DK ಶಿವಕುಮಾರ್ ತಾವೇ ವಿಧಾನಸಭೆ ಉಪಚುನಾವಣೆಗೆ ಚನ್ನಪಟ್ಟಣದಿಂದ ನಿಂತ್ರೆ ಹೇಗೆ ಎಂಬ ಲೆಕ್ಕಾಚಾರಕ್ಕೆ ಇಳಿದಿದ್ದಾರೆ. ಯೋಚನೆ ಬಂದಿದ್ದೇ ತಡ ಸ್ವತಃ DK ಶಿವಕುಮಾರ್ ತಾವಿ ಚನ್ನಪಟ್ಟಣದ ಮೇಲೆ ಪ್ರೀತಿ ಬೆಳೆಸಿಕೊಂಡು ಐ ಲವ್ ಇಟ್ ಅಂದಿದ್ದಾರೆ. ಟೆಂಪಲ್ ರನ್ ಕೂಡ ಇಂದಿನಿಂದಲೇ ಶುರುವಾಗಿದ್ದು DK ಶಿವಕುಮಾರ್ ಲೆಕ್ಕಾಚಾರದ ಹಿಂದೆ ಬಹುದೊಡ್ಡ ಕಾರಣಗಳೇ ಅಡಗಿವೆ. I love Channapatna. I want to help Channapatna. I want to change Channapatna. Channapatna ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ನಾನು 4 ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡ್ತೀನಿ. ನಿಮ್ಮ ಬಗ್ಗೆ ಒಲವು ಇಟ್ಕೊಂಡ್ರೆ ಏನು ಮಾಡ್ತೀರಿ? ವಿಧಿನೇ ಇಲ್ಲ. ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತದೆ, ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು ನಾನು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ DK ಸುರೇಶ್ ನಿಲ್ತಾರೆ, ನಿಲ್ಲೋದಿಲ್ಲ ಅನ್ನೋದು ಬೇರೆಯ ವಿಚಾರ ಆಗಿದೆ. ಹಾಗಾದ್ರೆ ಒಂದು ವೇಳೆ DK ಸುರೇಶ್ ನಿಂತರೂ ಏನೆಲ್ಲ ಲೆಕ್ಕಾಚಾರ ಇದೆ ಅನ್ನೋದು ನೋಡೋದಾದ್ರೆ, ಒಂದ್ ವೇಳೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ DK ಸುರೇಶ್ ಸೋತ್ರೆ ಮುಂದೆ ರಾಜಕೀಯಕ್ಕೆ ತೊಂದರೆ ಆಗಲಿದೆ ಅನ್ನೋ ಲೆಕ್ಕಾಚಾರವೂ ಇದೆ. ಮುಂದೆ DK ಸುರೇಶ್ಗೆ ಸಂಕಷ್ಟಗಳು ಎದುರಾಗಬಹುದು. ಇದಿಷ್ಟೇ ಅಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿಯ ಕನಸಿಗೆ ಪಕ್ಷದ ಹಿತವಿರೋಧಿಗಳೇ ದಾಳವಾಗಿ ಬಳಸಿಕೊಳ್ಳುವ ಆತಂಕವೂ ಇದೆ.
ಈ ಕಾರಣದಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಮೂಲಕ ಸಂದೇಶ ರವಾನಿಸೋಕೆ ಹೊರಟಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ, ಒಕ್ಕಲಿಗ ನಾಯಕರು ಡಿಸಿಎಂ ಡಿಕೆ ಜೊತೆ ಇದ್ದಾರೆ ಅಂತ ಸಂದೇಶ ರವಾನಿಸೋ ಪ್ಲಾನ್ ಇದೆ. ನಾನೇ ನೇರವಾಗಿ ಸವಾಲ್ ಸ್ವೀಕರಿಸುತ್ತಿದ್ದೇನೆ ಅನ್ನೋ ಸಂದೇಶ ಇದೆ. ಇನ್ನು ಚನ್ನಪಟ್ಟಣದಿಂದ ಸ್ಪರ್ಧಿಸಿರೋರು ಸಿಎಂ ಆಗ್ತಾರೆ ಅನ್ನೋ ನಂಬಿಕೆಯೂ ಇದೆ. ಚನ್ನಪಟ್ಟಣದಿಂದ ಪ್ರಭಾವಿ ನಾಯಕರುಗಳೇ ಸ್ಪರ್ಧೆ ಮಾಡಿ ಸಿಎಂ ಆಗಿದ್ದಾರೆ. ಕೆಂಗಲ್ ಹನುಮಂತಯ್ಯ, ದೇವೇಗೌಡರು, ಎಚ್ಡಿಕೆ ಸ್ಪರ್ಧೆ ಮಾಡಿ ಸಿಎಂ ಆಗಿದ್ದಾರೆ. ಹೀಗಾಗಿ ಸ್ಪರ್ಧೆ ಮಾಡೋ ಮೂಲಕ ಪರೋಕ್ಷವಾಗಿಯೇ ಸಿಎಂ ಅಭ್ಯರ್ಥಿ ಅಂತ ಹೊಸ ಅಸ್ತ್ರ ಹೂಡಿದ್ದಾರೆ ಅಂತಿದೆ. ಇದಿಷ್ಟೇ ಅಲ್ಲ, ಕುಮಾರಸ್ವಾಮಿ ವಿರುದ್ಧ ತೊಡೆ ತಟ್ಟೋ ಮೂಲಕ ರಣತಂತ್ರವೂ ಇದಾಗಿದೆ. ಕನಕಪುರ ಸಹೋದರನಿಗೆ ಬಿಟ್ಟುಕೊಟ್ಟು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋ ಪ್ಲಾನ್ ಕೂಡ ಅಡಗಿದೆ. ಇನ್ನು ಒಂದು ವೇಳೆ ಸೋತ್ರೆ ರಾಜಕೀಯವಾಗಿ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಸಂದೇಶ ಕೊಡೋದು, ಏಕಾಂಗಿಯಾಗಿ ಹೋರಾಟ ಮಾಡಿದ್ದೀನಿ ಅಂತ ದೆಹಲಿಯ ನಾಯಕರಿಗೆ ಸಂದೇಶ ರವಾನಿಸೋ ಲೆಕ್ಕಾಚಾರವೂ ಇದೆ. ಈ ಕಾರಣಕ್ಕಾಗಿ ಸ್ಪರ್ಧೆ ಮಾಡೋ ಸಾಧ್ಯತೆಗಳು ಇದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ರಿ. ಅದಕ್ಕೆ ಪೂರಕ ಎಂಬಂತೆ ಇವತ್ತು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. ದೊಡ್ಡಮಳೂರಿನ ಐತಿಹಾಸಿಕ ಅಪ್ರಮೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಬಿದ್ದಲ್ಲೇ ಜಿಗಿ ಸೋತಲೇ ನೆಗಿ ಅಂದುಕೊಂಡ ಡಿಕೆ ಬ್ರದರ್ಸ್ಗೆ ಸದ್ಯದ ರಾಜಕೀಯ ಸವಾಲು ಸಣ್ಣದೇನೂ ಅಲ್ಲ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಗಂಭೀರವಾಗಿ ತೆಗೆದುಕೊಂಡ ಡಿಕೆ ಶಿವಕುಮಾರ್ 3-4 ರಾಜಕೀಯ ಕಾರಣಕ್ಕೆ ಚನ್ನಪಟ್ಟಣ ಕ್ಷೇತ್ರದ ಮೇಲೆ ಡಿಕೆ ಬ್ರದರ್ಸ್ ಕಣ್ಣು ನೆಟ್ಟಿದ್ದಾರೆ. ಉಪಚುನಾವಣೆ ಘೋಷಣೆಗೂ ಮೊದಲೇ ಚನ್ನಪಟ್ಟಣ ಗೆಲ್ಲಲು ಬ್ಲೂ ಪ್ರಿಂಟ್ ರೆಡಿ ಮಾಡಿರುವ ಡಿಕೆಶಿ ಸಹೋದರನ ರಾಜಕೀಯ ಭವಿಷ್ಯ ಭದ್ರಪಡಿಸಲು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕಾರ್ಯಕರ್ತರ ಜೊತೆಗೆ ಚರ್ಚೆ ನಡೆಸಲಿರುವ ಡಿಕೆ ಶಿವಕುಮಾರ್ ಕಾರ್ಯಕರ್ತರ ಒತ್ತಡ ಹೆಚ್ಚಾದ್ರೆ ಡಿಕೆ ಸುರೇಶ್ ಅಲ್ಲ ತಾವೇ ಕಣಕ್ಕಿಳಿಯಲು ಸಿದ್ಧತೆ ಆರಂಭಿಸಿದ್ದಾರೆ. ಚನ್ನಪಟ್ಟಣದಲ್ಲೇ ನಿಂತು ಒಕ್ಕಲಿಗ ಸಮುದಾಯವನ್ನ ಮತ್ತೆ ಹಿಡಿತಕ್ಕೆ ತೆಗೆದುಕೊಳ್ಳಲು ಪ್ಲಾನ್ ಮಾಡಲಾಗ್ತಿದೆ. ಸದ್ಯ ಗ್ರಾಮಾಂತರ ಲೋಕಸಭೆ ಸೋತ ಬಳಿಕ ಸಮುದಾಯದ ಹಿಡಿತ ಕೈತಪ್ಪಿದೆ ಎಂಬ ಸಂದೇಶ ಪಾಸ್ ಆಗ್ಬಿಟ್ಟಿದೆ. ಒಕ್ಕಲಿಗ ಸಮುದಾಯವೇ ಕೈ ಹಿಡಿಯದೆ ಹೋದ್ರೆ ಮುಂದೇನು ಗತಿ ಎಂಬ ಪ್ರಶ್ನೆ ಇದೆ. ಒಕ್ಕಲಿಗ ಸಮುದಾಯ ಹಾಗೂ ಹಳೆ ಮೈಸೂರು ಭಾಗ ಕೈತಪ್ಪಿದಂತೆ ನೋಡಿಕೊಳ್ಳಲು ಚನ್ನಪಟ್ಟಣವೇ ವೇದಿಕೆ ಆಗಲಿದೆ. ಚುನಾವಣೆ ಘೋಷಣೆಗೂ ಮೊದಲೇ ಖುದ್ದು ತಾವೇ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿರುವ ಡಿಕೆ ಶಿವಕುಮಾರ್ ತಾವೇ ಅಖಾಡಕ್ಕೆ ಇಳಿದಂತಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.